ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ. ಏನಪ್ಪ ವಿಶೇಷತೆ ಅಂದರೆ ಇವತ್ತು ನಮ್ಮನೆ ಕೆಲಸದವ್ರು ಬಂದಿದ್ದಾರೆ. ಹಾಗಾಗಿ ನಾನು ಒಂದು 150 ರೂಪಾಯಿ ಚಿಕನ್ ಅವ್ರಿಗೆ ಮಾತ್ರ ತೊಗೊಂಡು ಹೋಗೋಣ ಅಂತ ಬಂದಿದ್ದೆ. ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ತುಂಬ ಚೆನ್ನಾಗಿತ್ತು. ಮಳೆ ಬಿದ್ದು ತುಂಬ ಸಕ್ಕತ್ತಾಗಿ ಕಾಣ್ತಿತ್ತು. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ನಮ್ಮ ಮಲೆನಾಡು ಅಂದ್ರೆ ತುಂಬ ಚೆಂದ ಕಣ್ರಿ. ಎಷ್ಟು ಪ್ಲೇಸ್ ಬೇಕು, ಸಿಕ್ಕಾಪಟ್ಟೆ. ಮೂರು ನೋಡೋಕ್ಕೆ ಚೆಂದ, ಏನು ಬೇಕು ನಮಗೆ. ಇಲ್ಲೇ ಒಂದು ಕೆಲಸನೂ ಸಿಕ್ಬಿಟ್ರೆ ಬಂಗಾರ ಗುರು ಬಾಳು. ಡಿಗ್ರಿ ಎಲ್ಲ ವೇಸ್ಟ್ ಗುರು. ಶಾಟ ಹರಿಯೋಕ್ಕೆ ಎಲ್ಲ ವೇಸ್ಟ್. ಈ ಟೀಚರ್ಸ್ಗಳು ಮಾಡೋ ತಪ್ಪು ಒಂದೆರಡಲ್ಲ. ಹಾಗೆ ಮಾತಾಡ್ತಾ ನಾನು ಸೀದಾ ನಮ್ಮ ಗದ್ದೆಗೆ ಬಂದೆ. ಗದ್ದೆಲಿ ಟಿಲ್ಲರಲ್ಲಿ ಹುಡ್ತಾ ಇದ್ದಾರೆ ಅಂದ್ಕೊಂಡೆ, ಆದರೆ ಅದ್ಭುತವಾಗಿ ಕೋಣಗಳಲ್ಲಿ ಹುಡ್ತಾಯಿದ್ರು. ಇದು ನೋಡೋ ತುಂಬ ವರ್ಷನೇ ಆಗೋಯ್ತು ಕಣ್ರಿ. ಬರೀ ಟಿಲ್ಲರ್ ಕುಬಾಟ ಇದರಲ್ಲೇ ಹುಡ್ತಾಯಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಕಣ್ರಿ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಗುರು. ಆ ಕೋಣಗಳ ನಡುವೆ ನೋಡ್ರಿ ಏನು ಸಖತ್ತಾಗಿದೆ ಗುರು. ಹಿಂದೊಂದು ಕಾಲ ಇತ್ತು. ಆ ಕಾಲದಲ್ಲಿ ಏನಂದರೆ ಮನೇಲಿ ಎತ್ತುಗಳಿದ್ರೆ ಹಿಂಗೆ SLC ಎಲ್ಲ ಆದಮೇಲೆ ಗದ್ದೆ ಇದಕ್ಕೆ ಹೊಡೆಯೋಕ್ಕೆ ಇದಕ್ಕೆ ಎಲ್ಲ ಅವಾಗ ಫಿಕ್ಸ್ ಆಗಿಬಿಟ್ಟಿತ್ತು. ಈಗ ಹಂಗಲ್ಲ. ಗದ್ದೆ ಕೆಲಸದವನಿಗೆ ಯಾರು ಹೆಣ್ಣು ಕೊಡಲ್ಲ, ಏನಿಲ್ಲ. ತುಂಬ ಇದು ಹೀನಾಯವಾಗಿ ನೋಡೋಕೆ ಹಿಡಿದ್ಬಿಟ್ರು ಜನ. ಬದಲಾಗ್ತಾ ಹಬ್ಬನೂ ಚೇಂಜ್ ಆಯ್ತು. ಹಬ್ಬದ ವಾತಾವರಣವೂ ಚೇಂಜ್ ಆಯ್ತು. ಸಿಕ್ಕಾಪಟ್ಟೆ ವೇಸ್ಟ್ ಗುರು. ಸೊಸೈಟಿನೇ ವೇಸ್ಟ್. ಅಂಥದ್ರಲ್ಲೂ ನಾನೊಂದು ಇಂಥ ದೃಶ್ಯನ ವೀಡಿಯೋ ಮಾಡಿದ್ದೀನಿ, ನೋಡ್ಕೊಳ್ರಿ. ಮತ್ತೆಲ್ಲೂ ಸಿಗೋಲ್ಲ. ಮತ್ತು ಇನ್ನೊಂದು ಕಡೆ ವೀಡಿಯೋದಲ್ಲೇ ನೋಡ್ಬೇಕು ನೀವು. ಈ ವರ್ಷ ಎಲ್ಲೂ ಸಿಗೋಲ್ಲ. ಅಂದರೆ ಹೊಡಿತಾರೆ, ಆ ಕಡೆ ಎಲ್ಲ ಸುಮಾರು ಕಡೆ ಹೊಡಿತಾರೆ. ಆದರೆ ಅವು ಅಷ್ಟಕ್ಕಷ್ಟೇ ಚೆನ್ನಾಗೇ ಹೊಡಿತಾರೆ. ಆದರೆ ಕೋಣದಲ್ಲಿ ಹೊಡಿಯೋದು ನೋಡೋದು ತುಂಬ ಕಷ್ಟ. ಹಾಗೆ ನೋಡ್ಕೊಂಡು ಗದ್ದೆಲಿ ಹೋಗ್ತಾ ಇದ್ದೆ. ತುಂಬ ಕೆಸರು ಜಾರೋದು. ಮಳೆಗಾಲ ಅಲ್ಲ, ಸ್ವಲ್ಪ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಮತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಹಾಗೆ ಒಂದು ಫೋಟೋ ತಗೊಂಡಿದ್ದೆ ನೋಡ್ರಿ, ಸಕ್ಕತ್ತ ಬಿದ್ದಿದೆ. ನಮ್ಮ ಗದ್ದೆ ಎಲ್ಲ ಒಂದು ಗದ್ದೆ ಹೂಡಾಗಿತ್ತು. ನಾನು ಅಷ್ಟ್ರ ಮೇಲೆ ಬಂದಿರೋದು. ಗದ್ದೆ ಹೂಡಿ ಎಲ್ಲ ಹಿಂಗಾಗಿತ್ತು ನೋಡ್ರಿ. ಅಲ್ಲಿ ಇನ್ನೂ ಹೂಡ್ತಾ ಇದ್ದಾರೆ. ಮಳೆ ಬಂತು, ಅದಕ್ಕೆ ನಾನು ಈ ಕಡೆಯಿಂದ ದೂರದಿಂದ ಬಂದು ಝೂಮ್ ಮಾಡ್ತಾಯಿದ್ದೆ. ವೀಡಿಯೋ ಕ್ಲಿಯರ್ ಬರಲ್ಲ ಅಂದ್ಕೊಂಡಿದ್ದೆ. ನನ್ನ ಮೊಬೈಲು ಅಷ್ಟೇನು 4K ವೀಡಿಯೋ ಅಲ್ಲ. ನಾನು ಎಷ್ಟಪ್ಪ 1018 ಅದರಲ್ಲಿ ಐತಲ್ಲ, ಅದರಲ್ಲೇ ಇದು ವೀಡಿಯೋ ಶೂಟ್ ಮಾಡಿದ್ದು. ಅದು ಇದರಲ್ಲಿ ಇನ್ನೊಂದು ಮೊಬೈಲ್ ಇದೆ, ಅದ್ರಲ್ಲಿ 4K ಡೌನ್ಲೋಡ್ ಮಾಡ್ತೀನಿ ಅಷ್ಟೇ. ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದು ಯಾಕಂದರೆ ಡಿಸ್ಪ್ಲೇ ಹೋಗಿದೆ, ಹಂಗಾಗಿ ಚೂರು ಕಾಣುತ್ತೆ. ಹಂಗಾಗಿ ಆದರೂ ಸಕ್ಕತ್ತಾಗಿದೆ ಗುರು. ತುಂಬ ದಿನ ಆಗಿತ್ತು ನೋಡಿದೆ. ಹಂಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೋಣಗಳು ಹಾಗೆ ಇದ್ದು, ಒಂಥರ ಬಾಹುಬಲಿಲಿರ್ತಲ್ಲ ಕೋಣ ಹಂಗಿತ್ತು. 2 ಏನೋ ಕಲ್ಕಿ ರಾಜುನೋ ಏನೋ ಅಂತ ಇದ್ರಪ್ಪ ಅದರ ಹೆಸರು. ನಿಜವಾಗ್ಲೂ ದನ ಸಾಕ್ಬೇಕಂದ್ರೆ ದನ, ಕೋಣ, ಎಮ್ಮೆ ಇವೆಲ್ಲ ಇದ್ರೇ ಒಂದು ಮನೆ. ಬರೀ ಮನುಷ್ಯರಿದ್ದರೆ ಮಾತ್ರ ಮನೆ ಅಲ್ಲ. ತುಂಬ ಕಳೆದೋಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಸಂಸ್ಕೃತಿ ಅನ್ನೋದನ್ನೇ ಕಳೆದು ಹೋಗ್ಬಿಟ್ಟಿದೆ. ನೋಡ್ರಪ್ಪ, ಗದ್ದೆ ಹೂಡಿದ್ದು ಹಿಂಗಾಗಿದೆ. ಇನ್ನೊಮ್ಮೆ ಆ ಕಡೆ ಸೈಡ್ ಹೂಡ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ವೀಡಿಯೋ ದೂರದಿಂದ ಮಾಡ್ಕೊತಿದ್ದೀನಿ. ಕ್ಲಿಯರಿಟಿ ಬಂದಿಲ್ಲ ಅಂದರೆ ಇದು ಮಾಡೋಕ್ಕೆ ಹೋಗಬೇಡಿ. ಹತ್ರದಿಲ್ಲದೆ ನೋಡಿ. ನಿಮ್ಮ ಕಡೆ ಎಲ್ಲರೂ ಇದ್ದರೆ ನೋಡಿ. ಮತ್ತೆ ಸಿಗಲ್ಲ. ಮತ್ತಿನ್ನೆಲ್ಲ ಮುಗೀತು. ಇನ್ನೆಲ್ಲ ದನ ಕಡ್ಕೊಂಡು ಎಲ್ಲ ತಿಂತಾಯಿದ್ದಾರೆ. ನಮ್ಮ ಹಿಂದೂಗಳೇ ಅಪ್ಪಂತವಾಗಿಲ್ಲ, ಅವರೇ ತಿಂತಾಯಿದ್ದಾರೆ. ಫಸ್ಟ್ ಅವ್ರನ್ನ ಕಡಿದ್ರೆ ದನ ಕಡಿಯೋದು ನಿಲ್ಲಿಸ್ತಾರೆ ಅಷ್ಟೇ. ನಮ್ಮ ಈ ವಿಡಿಯೋ ಓನ್ ವೀಡಿಯೋ ಮಾಡ್ತಾಯಿದ್ದೀನಿ, ಆದರೆ ವ್ಯೂಸೇ ಹೋಗ್ತಾಯಿಲ್ಲ. ಬರೀ 200, 300. ಒಂದು ವೀಡಿಯೋನೋ 1,500 ಹೊಡಿತು. ನಾನು ಆದಷ್ಟು ಬೇಗ ವಾಚ್ ಅವರ್ ಟೈಮ್ ಮುಗಿಸ್ಬೇಕು. ದಯವಿಟ್ಟು ಸಬ್ಸ್ಕ್ರೈಬು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಿಮ್ಮೂರು ಹುಡುಗ ಅಪ್ಪ, ಒಂದು ಸ್ವಲ್ಪ ಬೆಳೆಸ್ರಿ. ಆದರೂ ಕೆಲವು ತುಂಡ್ಯ ಮಕ್ಕಳು ಮಾಡ್ತಾರೆ. ಕ್ರಿಯೇಟರ್ಗೆ ಬರೀ ಇದಕ್ಕೆ ಅವ್ರ ಲೈಕ್ಸು ಫಾಲೋವರ್ಸು ದುಡ್ಡು ಮಾಡೋಕ್ಕೆ ಮಾಡ್ತಾರೆ.
ಒಂದಿಷ್ಟು ಒಳ್ಳೆ ಗುಣಗಳನ್ನು ಬೆಳೆಸ್ಕೋಬೇಕು, ಗಾಂಡುಗಳ ಥರ ಇರೋದಲ್ಲ. ನನಗೆ ಕ್ರಿಯೇಟರ್ಗಳಲ್ಲಿ ಇಷ್ಟ ಅಂದರೆ SMR ಮತ್ತು ಟಿಪಿಕಲ್ ಕನ್ನಡಿಗ ಅನ್ನೋರು ಮತ್ತು ಸಮೀರ್ ಒಂದು ಸ್ವಲ್ಪ, ಇವರೆಲ್ಲ ಅಡ್ಡಿಲ್ಲ ನೋಡ್ರಿ, ಒಂದು ರೇಂಜಿಂಗ್ ಮಾಡ್ತಾಯಿದ್ದಾರೆ. ಅದು SMR ಬ್ರೋ ಮಾತ್ರ ಟ್ರೂ ಮ್ಯಾನ್, ಅವ್ರಿಗೆ ಹೇಳೋಕ್ಕೆ ಆಗಲ್ಲ, ಅವ್ರಿಗೇನು ಅನ್ಸುತ್ತೆ ಅದು ಬೈದು ಬಿಡ್ತಾರೆ ನೋಡ್ರಿ. SMR ಬ್ರೋ ಆಮೇಲೆ ಮಾತಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಇದನ್ನು ನೋಡಿ ಹೆಂಗಿದೆ ನೋಡ್ರಿ. ಗದ್ದೆ ಹೀಗಾಗಿದೆ ಈಗ ಹುಡಿದ್ದು, ಹಾಗೆ ಈ ಫೋಟೋದಲ್ಲಿ ನೋಡ್ರಿ ಏನು ಸಕ್ಕದಾಗಿ ಕಾಣುತ್ತೆ ಅವ್ರು ಹೊಡೆಯೋದು ಇದೆಲ್ಲ ನೋಡ್ರಿ. ಹತ್ತಿರದಿಂದನೇ ತೋರಿಸಿದ್ದೀನಿ ವಿಡಿಯೋ ನೋಡ್ರಿ, ಎಮ್ಮೆಗಳು ಹೆಂಗಿದೆ. ಕಷ್ಟಪಟ್ಟರೆ ಜೀವನ ಗುರು, ಕಷ್ಟಪಡ್ದೇನೆ ಜೀವನ ಅಂದರೆ ಏನೂ ಆಗಲ್ಲ. ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು, ಓದೋ ಟೈಮಲ್ಲಿ ಓದಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು. ಆದರೆ ಒಂದು ಗೌರ್ಮೆಂಟ್ ಕೆಲಸ ಮಾತ್ರ ಕೆಲಸ ಅಲ್ಲ, ಕಂಪ್ನಿಲಿ ಮಾಡಿದ ತಕ್ಷಣ ಮಾತ್ರ ಅದು ಕೆಲಸ ಅಲ್ಲ. ಮಾಡೋ ಪ್ರತಿಯೊಂದೂ ಕೆಲಸ ಅಂತಲೇ ಮಾಡಬೇಕು, ಅದಕ್ಕೂ ಒಂದು ಗೌರವ ಇರುತ್ತೆ. ಆ ಕೆಲಸನ ಕೀಳಾಗಿ ಯಾವತ್ತೂ ನೋಡೋಕ್ಕೋಗ್ಬಾರ್ದು. ಇಷ್ಟೊತ್ತು ನಾನು ಹೇಳಿದ ಈ ವಿಡಿಯೋ ಪಕ್ಕ ನನಗೆ ಒಂದು ವ್ಯೂಸ್ ಹೋಗುತ್ತಂತ ಮಾಡಿದ್ದೀನಿ. ನನ್ನ ನಿರೀಕ್ಷೆ ಲಾಸ್ ಆಯಿತು ಅಂದರೆ ಬೇಜಾರಾಗುತ್ತೆ. ನೋಡೋಣ ಎಷ್ಟು ಓಡುತ್ತಂತ. ಐ ಹೋಪ್ ಈ ವಿಡಿಯೋ ತುಂಬ ಓಡುತ್ತೆ ಅಂತ ಮಾಡಿದ್ದೀನಿ. ಐ ಹೋಪ್ ಫುಲ್ ನಂಬಿಕೆ ಅಂದರೆ ಎಷ್ಟು ನಂಬಿಕೆ ಐತಂದರೆ ತುಂಬ ಇದೆ ನಂಬಿಕೆ ಇದು ಓಡುತ್ತಂತ. ನೋಡೋಣ ಏನಾಗುತ್ತಂತ.